ಚಾನಲ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆಯೇ ಕಮೆಂಟ್ ಮಾಡಿದವರಿಗೆ ಮತ್ತು ಲೈಕ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸೊ ನಾವಿವತ್ತು ಸಿಂಪಲ್ ಸ್ಯಾರಿಯನ್ನು ಹಾಕೊಂಡು ಹಾಗೆಯೇ ಮ್ಯಾಚಿಂಗ್ ಇರೋ ಕಾಸ್ಮೆಟಿಕ್ಸ್ಗಳನ್ನು ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಹಾಗೆಯೇ ರಿಚ್ ಆಗಿ ಕಾಣುತ್ತೆ. ಸೊ ಯಾವ್ಯಾವ ರೀತಿಯಾಗಿ ನಾವು ಸ್ಯಾರಿಯನ್ನು ಹಾಕಿ ಯಾವ ರೀತಿಯಾಗಿ ಮ್ಯಾಚಿಂಗ್ ಕಾಸ್ಟ್ಯೂಮ್ಸನ್ನು ಉಪಯೋಗಿಸ್ಬೋದು ಅಂತ ನೋಡ್ಕೊಂಬರೋಣ. ಸೊ ನಾವು ಆರೆಂಜ್ ಕಲರ್ ಸೀರೆ ಮತ್ತು ಆರೆಂಜ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಆರೆಂಜ್ ಕಲರಿಗೆ ಇದು ಕರೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಆರೆಂಜ್ ಕಲರ್ ಅಲ್ಲ ಅಂತ ಇದು ಗೋಲ್ಡ್ ಕಲರು, ಸ್ವಲ್ಪ ಆರೆಂಜ್ ಥರನೇ ಅನಿಸುತ್ತೆ. ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ, ಇದನ್ನು ಹಾಕೋಬೋದು. ಸೊ ಇದನ್ನು ಹಾಕೊಂಡು ತೋರಿಸ್ತೀನಿ. ಆರೆಂಜ್ ಕಲರ್ ಸ್ಯಾರಿ ಹಾಕಿದ್ದೀವಂತ ಆರೆಂಜ್ ಕಲರ್ ಲಿಪ್ಸ್ಟಿಕ್ ಹಾಕಬೇಕಂತ ಏನಿಲ್ಲ. ಸೊ ನಾವು ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕೋಬೋದು. ಹಾಗೆಯೇ ಇದು ವಾಚ್ ಇದು ಮ್ಯಾಚ್ ಆಗುತ್ತೆ. ನಾನು ಇದನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಆರೆಂಜ್ ಕಲರೇ ವಾಚ್ ಬೇಕಂದರೆ ಆರೆಂಜ್ ಕಲರ್ ವಾಚ್ ಕೂಡ ಹಾಕೋಬೋದು. ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ನೀವು ಎಲ್ಲದೂ ಮ್ಯಾಚ್ ಆಗಬೇಕಂತೇನಿಲ್ಲ, ಒಂದೆರಡು ಸ್ವಲ್ಪ ಮ್ಯಾಚ್ ಆಗದೆ ಇದ್ರೂ ನಡೆಯುತ್ತೆ, ಬಟ್ ಆಲ್ಮೋಸ್ಟ್ ಆಗಿ ಕೆಲವೊಂದು ಮ್ಯಾಚ್ ಆಗಬೇಕು. ಸೊ ಇಷ್ಟಾದಮೇಲೆ ಇದಕ್ಕೆ ಮ್ಯಾಚ್ ಆಗೋ ಇಯರಿಂಗ್ಸ್ ಕೂಡ ಈ ರೀತಿಯಾಗಿ ಹಾಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಮ್ಯಾಚ್ ಆಗೋ ಥರ ಆರೆಂಜ್ ಕಲರ್ ಸ್ಟಿಕ್ಕರನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ದೊಡ್ಡ ಸ್ಟಿಕ್ಕರ್ ಹಾಕೋಬೋದು, ನಾನು ಯಾವಾಗೂ ಚಿಕ್ಕದೇ ಹಚ್ಚೋದು. ಹಾಗೆಯೇ ಇದು ಸ್ವಲ್ಪ ಆರೆಂಜ್ ಕಲರ್ಗಿಂತ ಚೇಂಜ್ ಇದೆ, ಬಟ್ ಇದನ್ನು ಐಲೈನರ್ ಹಚ್ಕೊಳ್ತೀನಿ. ನೆಕ್ಸ್ಟ್ ಐ ಪ್ಯಾಲೆಟ್, ಇದು ಆರೆಂಜ್ ಕಲರ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಪರ್ಸ್ ಮ್ಯಾಚ್ ಆಗೋ ಥರ ಈ ಕಲರ್ ಪರ್ಸನ್ನ ತೊಗೊಂಡಿದ್ದೀನಿ. ಹೇರ್ ಸ್ಟೈಲ್ ಬೇಕಾದ್ರೆ ನೀವು ಬೇರೆ ಮಾಡ್ಕೋಬೋದು, ಬಟ್ ಇದಕ್ಕೆ ಇದಿಷ್ಟೇ ಹೇರ್ ಸ್ಟೈಲ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೀವೇನಾದರೂ ಆಫೀಸಲ್ಲಿ ಫಂಕ್ಷನ್ ಇರ್ಬೋದು ಅಥವಾ ಮದುವೆಗೂ ಕೂಡ ಸಿಂಪಲ್ ಆಗಿ ಈ ರೀತಿಯಾಗಿ ರೆಡಿಯಾಗಿ ಹೋಗ್ಬೋದು. ತುಂಬ ಚೆನ್ನಾಗಿ ಇರುತ್ತೆ, ಪ್ರೊಫೆಷನಲ್ ಆಗಿ ಕಾಣುತ್ತೆ. ಸೊ ಒಂದ್ಸಲ ನಾನು ನಿಮಗೆ ದೂರದಿಂದ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ರೀತಿಯಾಗಿ ಸಿಂಪಲ್ ಆಗಿ ರೆಡಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದ್ಭುತವಾಗಿ. ನಾನು ಜಸ್ಟ್ ಸಿಂಪಲ್ ಸ್ಯಾರಿ ಹಾಕೊಂಡಿದ್ದು ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಿಂದೂ ಕೂಡ ಅನಿಸ್ತದೆ. ಸೊ ಇಷ್ಟೇ, ಏನು ಇಲ್ಲ, ಜಾಸ್ತಿ ಏನು ರೆಡಿ ಆಗಿಲ್ಲ, ಸಿಂಪಲ್ ಆಗಿ ರೆಡಿ ಆಗಿದೆ, ಬಟ್ ಲುಕ್ ಆಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಒಂದು ಚಿಕ್ಕ ಪರ್ಸನ್ನ ಹಿಡ್ಕೊಂಡು ಮೊಬೈಲ್ ಅಂತ ಹಿಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬ್ಲೂ ಕಲರ್ ಬ್ಲೌಸ್ ಮತ್ತು ಬ್ಲೂ ಕಲರ್ ಸ್ಯಾರಿ. ಸೊ ಇದು ಪೇಪರ್ ಸ್ಯಾರಿ ಅಂತಾರ, ಪೇಪರ್ ಬ್ಲೌಸ್ ಅಂತಾರಲ್ಲ, ಅದು ಇದು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲ್ ಆಗಿ ಇದೆ. ಸೊ ನೋಡಿ, ನಾನು ಒಂದೇ ಸೈಡ್ ಹಾಕೊಂಡಿದ್ದೀನಿ. ಇದಕ್ಕೆ ನಾವು ಮ್ಯಾಚಿಂಗ್ ಇಯರಿಂಗ್ಸ್ ಮತ್ತು ಮ್ಯಾಚಿಂಗ್ ಸರ ಹಾಕೋಣ. ಸೊ ಮೇನ್ ನಮ್ಗೆ ಬೇಕಾಗಿರೋದು ಮ್ಯಾಚಿಂಗ್ ಇಯರಿಂಗ್ಸ್ ಮತ್ತು ಮ್ಯಾಚಿಂಗ್ ಸರ, ಅದು ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಅದನ್ನು ಹಾಕೋಣ. ಇದಕ್ಕೆ ನಾನು ಬ್ಲೂ ಕಲರ್ ಸರವನ್ನು ಹಾಕೊಳ್ತಿದ್ದೀನಿ, ಈ ಕಲರ್ ಆಗಿರೋದು. ನೋಡಿ, ಇವಾಗ ಇದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನೆಕ್ಸ್ಟ್ ಇಯರಿಂಗ್ಸ್ ಇದನ್ನೇ ಸೇಮ್ ಹಾಕೋಣ. ಸೊ ಇಷ್ಟ ಆಯಿತು. ಇವಾಗ ನಾವು ಬ್ಲೂ ಕಲರ್ ಸ್ಟಿಕ್ಕರನ್ನು ಹಾಕೋಬೇಕು. ಹಾಗೆಯೇ ಬ್ಯಾಂಗಲ್ಸ್ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್. ಸೊ ಇದು ಅವಾಗ ಹಾಕೊಂಡಿದ್ದು ತೆಗಿತಾ ಇದ್ದೀನಿ. ಇದಕ್ಕೆ ಬ್ಲೂ ಕಲರ್ ಕೂಡ ಇದೆ, ಯೆಲ್ಲೋನೂ ಇದೆ, ಹಾಗೆಯೇ ಎಲ್ಲ ಮಿಕ್ಸ್ ಇದೆ, ಬಟ್ ಇದಕ್ಕೂ ಮ್ಯಾಚ್ ಆಗುತ್ತೆ. ಯಾಕಂದರೆ ಇದರಲ್ಲೂ ಕೂಡ ಅಷ್ಟೇ ಸ್ಯಾರಿಯಲ್ಲಿ ಸ್ವಲ್ಪ ಬೇಬಿ ಪಿಂಕ್ ಕಲರ್ ಎಲ್ಲ ಇದೆ ಮತ್ತು ಗೋಲ್ಡ್ ಕಲರ್ ಎಲ್ಲ ಇದೆ. ಸೊ ಇದು ಮ್ಯಾಚ್ ಆಗುತ್ತೆ. ಇದು ಒಂದೇ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಸ್ವಲ್ಪ ಮರೂನ್ ಕಲರ್ ಥರ ಇದೆ ಸ್ಯಾರಿಗೆ, ಇಲ್ಲಿದೆ. ಸೊ ಇದಕ್ಕೆ ಈ ವಾಚನ್ನು ಹಾಕೊಳ್ತೀನಿ, ಕರೆಕ್ಟ್ ಮ್ಯಾಚ್ ಆಗುತ್ತೆ. ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ಸೊ ಈ ವಾಚನ್ನು ಹಾಕೊಂಡಿದ್ದೀನಿ. ಇವಾಗ ನಾವು ಸ್ವಲ್ಪ ಹೇರ್ ಸ್ಟೈಲನ್ನು ಚೇಂಜ್ ಮಾಡೋಣ ಈ ಸ್ಯಾರಿಗೆ. ನಿಮ್ಮ ಹತ್ರ ಬ್ಲೂ ಐಲೈನರ್ ಇದ್ದರೆ ಬ್ಲೂ ಹಚ್ಕೊಳ್ಳಿ, ಇಲ್ಲಾಂದರೆ ಸೇಮ್ ಬ್ಲ್ಯಾಕನ್ನು ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪರವಾಗಿಲ್ಲ. ಸೊ ನಾನು ಇದನ್ನು ನನ್ನ ಹತ್ರ ಬ್ಲೂ ಕಲರ್ ಇದೆ, ಸೊ ಬ್ಲೂ ಕಲರನ್ನು ಹಾಕೊಳ್ತಾ ಇದ್ದೀನಿ. ಸೊ ಬ್ಲೂ ಕಲರ್ ಹಚ್ಕೊಂಡಿದ್ದೀನಿ. ಇದಕ್ಕೆ ಬ್ಲೂ ಕಲರ್ ಸ್ಟಿಕ್ಕರ್ ಒಂದು ಹಚ್ಕೋಣ, ಆಮೇಲೆ ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡಿದ್ರೆ ಮುಗೀತು. ಸೊ ಬ್ಲೂ ಕಲರ್ ಸ್ಟಿಕ್ಕರ್, ಇದಕ್ಕೆ ನಾವು ಹೇರ್ ಸ್ಟೈಲನ್ನು ಚೇಂಜ್ ಮಾಡೋಣ.
ಸೊ ನಾನು ಇವಾಗ ಸಿಂಪಲ್ ಆಗಿ 2 ಕ್ಲಿಪ್ಗಳನ್ನು ಹಾಕಿದ್ದೀನಿ ಅಷ್ಟೇ. ಸೊ ಆಲ್ಮೋಸ್ಟ್ ಆಗಿ ಮ್ಯಾಚಿಂಗ್ ಆಗಿದೆ. ಸೊ ಲಾಸ್ಟಲ್ಲಿ ಇದಕ್ಕೆ ಈ ಪರ್ಸನ್ನ ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಕರೆಕ್ಟಾಗಿ ಬ್ಲೂ ಕಾಂಬಿನೇಷನ್ಗೆ. ಸೊ ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ ಲಾಸ್ಟಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ಈ ರೀತಿಯಾಗಿ ಮಾಡಿಕೊಡಿ. ಈ ರೀತಿ ಸ್ಯಾರಿ ಏನಾದ್ರು ಇದ್ರೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮ್ಯಾಚಿಂಗ್ ಥರ ಇರೋ ನಾವು ಈ ರೀತಿ ಹಾಕೊಂಡ್ರೆ ತುಂಬ ಲುಕ್ ಆಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟ್ ಹಾಗೇನೆ ಆ್ಯಶ್ ಕಲರ್ ಸ್ಯಾರಿಗೆ ಆ್ಯಶ್ ಕಲರ್ ಬ್ಲೌಸು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಆಗಿರುತ್ತೆ ಸ್ಯಾರಿ, ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ, ಲುಕ್ ಆಗಿರುತ್ತೆ. ಇದಕ್ಕೆ ನಾವು ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡೋಣ. ಸೊ ಇದಕ್ಕೆ ನಾವು ಇವಾಗ ಇಯರಿಂಗ್ಸ್ ಮತ್ತು ಸರ ಯಾವ ರೀತಿ ಹಾಕೋದು, ಚೌಕ ಸರವನ್ನು ಹಾಕೋಣ. ತುಂಬ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿದೆ, ಇದು ಚೌಕ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಫೇವ್ರೇಟ್ ಚೌಕ ಹಾಕೋಬೇಕಂದ್ರೆ. ಸೊ ಇದಕ್ಕೆ ಸೇಮ್ ಮ್ಯಾಚಿಂಗ್ ಇರೋ ಇಯರಿಂಗನ್ನು ಹಾಕೋಣ. ಸೊ ನೋಡಿ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಚೇಂಜ್ ಮಾಡೋಣ. ಆ ಸ್ಯಾರಿಗೊಂಥರ ಈ ಸ್ಯಾರಿಗೆ ಇನ್ನೊಂಥರ ಲುಕ್ ಚೆನ್ನಾಗಿರುತ್ತೆ. ಸೊ ಚೇಂಜ್ ಮಾಡ್ತಾ ಇದ್ದೀನಿ. ಈ ವಾಚ್ ಬೇಡ, ಇವಾಗ ಮ್ಯಾಚಿಂಗ್ ಬ್ಯಾಂಗಲ್ಸನ್ನು ಹಾಕೋಣ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಸಹ ಇವಾಗ ನಾವು ಹೇರ್ ಸ್ಟೈಲನ್ನು ಚೇಂಜ್ ಮಾಡೋಣ ಸ್ವಲ್ಪ. ಈ ಥರ ಹೇರ್ ಸ್ಟೈಲನ್ನ ನಾನು ಹಾಕಿದ್ದೀನಿ ನನ್ನ ವಿಡಿಯೋಸ್ಗಳಲ್ಲಿ. ಸೊ ನೀವು ನೋಡ್ಕೋಬೋದು. ಇಲ್ಲಿ ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ವಾಚನ್ನು ಸಹ ನಾನು ಆ್ಯಶ್ ಕಲರ್ ಹಾಕೊಳ್ತಾ ಇದ್ದೀನಿ, MIದು. ಸೊ ಇದನ್ನು ಹಾಕೋಣ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸಿಂಪಲ್ ಆಗಿದೆ ಬಟ್ ಲುಕ್ ಆಗಿ ಕಾಣಿಸ್ತಾ ಇದೆ, ರಿಚ್ ಆಗಿ ಕಾಣಿಸುತ್ತೆ ಇದು. ಸೊ ನಾನು ಇದನ್ನು ಕೂಡ ಒಂದು ಸೈಡ್ ಹಾಕೊಳ್ತಾ ಇದ್ದೀನಿ. ನನಗಿಲ್ಲಂತೂ ಕಷ್ಟ ಆಗುತ್ತೆ ಸ್ಯಾರಿ ಉಟ್ಕೋಬೇಕಂದ್ರೆ. ಸೊ ತುಂಬ ಟೈಮ್ ತಗೊಳುತ್ತೆ. ನೀವು ಬೇಕಾದರೆ ಈ ರೀತಿ ಪ್ಲೇಟ್ ಎಲ್ಲ ಹಾಕಿ ನೀವು ಸ್ಯಾರಿನ ಹಾಕೋಬಹುದು. ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದಕ್ಕೆ ಮ್ಯಾಚ್ ಆಗೋ ಥರ ಬ್ಲ್ಯಾಕ್ ಕಲರ್, ಇದು ನನ್ನ ಹತ್ರ ಆ್ಯಶ್ ಕಲರ್ ನಿಜವಾಗೂ ಇಲ್ಲ. ಸೊ ಅದಕ್ಕೆ ಬ್ಲ್ಯಾಕ್ ಕಲರ್ ಇದಕ್ಕೆ ಪರವಾಗಿಲ್ಲ, ಬಟ್ ಇದು ಬ್ಲ್ಯಾಕ್ ಕಲರ್ ಮ್ಯಾಚ್ ಆಗುತ್ತೆ ಆ್ಯಶ್ ಕಲರಿಗೆ. ಸೊ ಇದನ್ನು ಈ ರೀತಿಯಾಗಿ ಹಿಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸಿಂಪಲ್ ಆಗಿದೆ ಸೀರೆಯಲ್ಲಿ, ಬಟ್ ಆದ್ರೂ ನಾವು ಈ ರೀತಿ ಎಲ್ಲ ಕಾಸ್ಟ್ಯೂಮ್ಸ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಇಟ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.